ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಪಪ್ಪ ಅಜ್ಜ ಮೊಮ್ಮಗ ತಿಂಡಿ ತಿಂತಿದ್ದಾರೆ. ಯಾವಾಗಲೂ ಅಷ್ಟೇ ನನ್ನ ಮಗನಿಗೆ ಅವ್ರ ಅಜ್ಜ ಕಣ್ಮುಂದೆ ಇದ್ದರೆ ಎತ್ಕೋಬೇಕು, ಇಲ್ಲಾಂದರೆ ಕಣ್ಮುಂದೆನೇ ಓಡಾಡ್ಕೊಂಡಿರಬೇಕು. ಏನಾದ್ರು ತಿನ್ನುವಾಗ ಹಂಗೆ ಹಾಕ್ಕೊಟ್ರೆ ಪಾಪ ಕುಬುಕ್ತಾ ಕೂತ್ಕೊಳ್ಳುತ್ತೆ. ಫಸ್ಟ್ ಆದರೆ ಅವನಿಗೆ ತಿಂಡಿ ತಿನ್ನಿಸಿರ್ಬೇಕು. ಹಾಗೆ ಈ ಟೈಮಲ್ಲಿ ಸ್ವಲ್ಪ ನಮ್ಮ ಮಂಗಗಳು ಬರೋದು ಜಾಸ್ತಿ. ಈ ಸರಿ ಅಂತೂ ವಿಪರೀತ ಬಂದುಬಿಟ್ಟಿದೆ. ಮುಖಕ್ಕೆ ಹೊಡಿತವೆ. ಅದೇ ನೋಡಲ್ಲಿ ಪಪ್ಪೆ ಮರ ಗಿಡ ಎಲ್ಲ ತಿಂದಾಕ್ತ ನೋಡಿ. ಈಗ ಒಂದು 20 ಇರ್ಬೋದಾ? 20 ಮೇಲ್ದ. ಅವತ್ತು 100 ಇದ್ವಂತೆ. ಮರದಲ್ಲೆಲ್ಲ ಕೂತಿದ್ವಂತೆ. ಸಕ್ಕತ್ತು ಒಂದೊಂದು ಕಂಬಿಗೆ ಒಂದೊಂದು ಕೂತಿದ್ವಂತೆ. ಚಂದ ಏನೋ ಅಂತಾರೆ, ಮನೆಗೆ ನೆಂಟರು ಬಂದಂಗೆ ಐತೆ. ನೋಡಿ, ಇವಾಗ ಮಧ್ಯಾಹ್ನ 2 ಗಂಟೆ, ವಿಪರೀತ ಬಿಸಿಲಿದೆ. ನಮ್ಮ ಪಪ್ಪನ ಮುಖ ನೋಡಿದ್ರೆ ಸಾಕು ಅವ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅಳ್ತಾ ಕೂತ್ಕೊಬಿಡ್ತಾನೆ. ಅದಕ್ಕೆ ಬಾ ಬಿಸಿಲಲ್ಲಿ ನಿನ್ನ ಉರಿತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕೂರಿಸ್ಕೊಂಡಿದ್ದಾನೆ. ಕಾಫಿ ಬೆಳೆ ನೋಡಿದರೆ ಇವ್ನು ಕೂತ್ಕೊಳ್ಳೇಬೇಕು. ಇವನು ಮಾಡೋದು ಬಿಡೋದು ಬಾಯಿಗೆ ಆ ಕಡೆದೇ ಗೊತ್ತಾಗಲ್ಲ. ತಗೊಳ್ಳುವ, ಕಚ್ಚಿಗೆ ತಗೊಳ್ಳಿ, ಒರೆಸ್ಕೊಳ್ಳಿ, ಬಾಯಿ ಒರೆಸ್ಕೊ. ಉಲ್ಟೆ ಒರೆಸಿಡಿ, ಉರಿಯುತ್ತೆ. ಹಾಂ ಹಾಂ, ಕೂತ್ಕೊ, ಕೆಳಗೆ ಕೂತ್ಕೊ. ಹಾಂ, ಕೂರ್ಸಿ ಕೆಳಗೆ ಹಾಕಬೇಕು, ಕೂರ್ಸಿ ಕೆಳಗೆ ನೋಡಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಾಫಿ ಬೆಳೆ ಕಾಲಾಡ್ತಾರೆ ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬ ಜನ ಹೇಳ್ತಿದ್ರಿ, ಅಯ್ಯೋ ನೀವು ಕಾಫಿ ಬೆಳೆ ಕಾಲಲ್ಲಿ ಓದಿತೀರಾ, ನಿಮಗೆ ಅದೇ ಅನ್ಯ ಕೊಡ್ತಿರೋದು, ನಾವು ಈ ಕಾಫಿ ಕುಡಿಬೇಕಾ, ಇದರಿಂದ ಮಾಡಿರೋವಂಥದ್ದು ಅಂತ ಹೇಳ್ತಿದ್ರಿ. ಕಾಫಿ ಬೆಳೆನ ಒಣಗಿಸೋದೇ ರೀತಿನೇ ಆ ಥರನೇ ಒಣಗಿಬಿಟ್ಟು ಅದು ಕಾಲಲ್ಲಿ ಕಾಲಾಡೋ ಅಂಥದ್ದು. ಕೆಲವರು ಗೋರ ಮನೇಲಿ ಕಾಲಾಡ್ತಾರೆ. ನಾವು ತೆಳು ಇದ್ದಾಗ ಮಾತ್ರ ಗೋರ ಮನೇಲಿ ಕಾಲಾಡ್ತೀವಿ, ಬಾಕಿ ಟೈಮಲ್ಲಿ ಕಾಲಲ್ಲೇ ಕಾಲಾಡಬೇಕು. ಅದು ಇನ್ನು ಕೆಲವರು ಕಾಲು ಹೊಡಿಯುತ್ತೆ ಅಂದ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಕಾಲಾಡ್ತಾರೆ. ಅದು ನಮ್ಮ ಮನಸ್ಸಿಗೆ ಇಡ್ಸಲ್ಲ, ನನಗಂತೂ ಇಡ್ಸಲ್ಲ. ಸೊ ಹಾಗಾಗಿ ನಾನು ಕಾಲಲ್ಲೇ ಕಾಲಾಡೋದು. ನಮ್ಮ ಪಪ್ಪ ಆದರೂ ಅಷ್ಟೇ, ಪಪ್ಪ ಹೇಳ್ತಾ ಇರ್ತಾರೆ ಕಾಲು ಹೊಡೆದ್ರೆ ಏನೋ ಒಂದು 2-3 ತಿಂಗಳಿಗೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದು ಹೊಡೆದಲ್ಲಿ ನನಗೂ ಖುಷಿ ಅಲ್ವಾ. ಸೊ ಹಾಗಾಗಿ ನಾನು ಬರೀ ಕಾಲಲ್ಲಿ ಕಾಲಾಡ್ತೀನಿ. ಆ ಕಾಫಿ ಬೆಳೆ ಕಾಲಾಡೋ ರೀತಿನೇ ಹಾಗೆ, ಅದು ಅಷ್ಟೇ. ದಿನ ಬೆಳೆಯೋ ಮಕ್ಕಳಿಗೆ ಅವರ ಬೆಳವಣಿಗೆಗೆ ತಕ್ಕಂತೆ ಹೋಲುವ ವಾಕರ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅಂತ ನಾವು ನಮ್ಮ ಮಗನಿಗೆ ಲೆವೆಲಪ್ 360 ಬೇಬಿ ವಾಕರ್ನ ತರಿಸಿದ್ದೀನಿ. ಇದರಲ್ಲಿ 360 ವೀಲ್ ರೊಟೇಷನ್, ಹಾಗೆ ಸಾಫ್ಟ್ ಕುಷನ್ ಸೀಟ್ ಕೂಡ ಬಂದಿದೆ. ಟಾಯ್ಸ್ ಮ್ಯೂಸಿಕ್ ಬಾರ್ ಕೂಡ ಇರುತ್ತೆ. ಇದರಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಮ್ಯೂಸಿಕ್ ಕೂಡ ಬರುತ್ತೆ. ಹಾಗೆ ಇದನ್ನ ರಿಮೂವ್ ಕೂಡ ಮಾಡ್ಬೋದು. ಈ ಟಾಯ್ಸ್ ಅಲ್ಲಿ ಲೈಟ್ ಕೂಡ ಬರುತ್ತೆ. ಮೇನ್ ಆಗಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಈ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್. ಮಕ್ಕಳು ಬೇಗ ಬೆಳೆಯೋದ್ರಿಂದ ಕೆಲವು ವಾಕರ್ಗಳು ಬೇಗ ವೇಸ್ಟ್ ಆಗಿಬಿಡುತ್ತೆ. ಇದರಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಹಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅವರ ಬೆಳವಣಿಗೆಗೆ ತಕ್ಕಂತೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗೆ ಮಕ್ಕಳು ನಡೆಯೋವರೆಗೂ ಕೂಡ ಇದು ಯೂಸಿಗೆ ಬರುತ್ತೆ. ಸ್ಟರ್ಡಿ ಬಾಡಿ ಮೆಟೀರಿಯಲ್ ಹಾಕಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಇವನ್ನ ಸ್ವಲ್ಪ ಇವಾಗ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಕಾಟ್ ಮೇಲೆ ಮಲಗಿಸ್ಕೊಂಡ್ರೆ ಆಚೆ ಹೋಗೋದು, ಈಚೆ ತುದಿಗೆ ಹೋಗೋದು, ಹಾಗೆಲ್ಲ ಆಡ್ತಾನೆ. ಹಾಗೆ ಜೊತೆಗೆ ಇದ್ರ ಮೇಲೆ ಈಗ ವಾಕರಿಗೆ ಹಾಕಿದ್ರು ಕೂಡ ನೆಲ ಮುಟ್ಟಿಸ್ತಾನೆ ಕೈಯಲ್ಲಿ. ಅಂದರೆ ಇನ್ನೆಷ್ಟು ಬಗ್ತಾನೆ ಗೊತ್ತಾ, ಇನ್ನೇನು ತಲೆ ನೆಲಕ್ಕೆ ಇಟ್ಕೋಬೇಕು ಅಷ್ಟರ ಮಟ್ಟಿಗೆ ಬಗ್ತಾನೆ, ಬಿದ್ದೋಗ್ಬಿಡ್ತಾನೆ. ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ಕೊಂಡು ತರಬೇಕು. ಹಾಗಾಗಿ ಸ್ವಲ್ಪ ಅಲ್ಲೇ ಕಿಟಕಿ ಕಟ್ಬಿಟ್ಟು ನಾನು ಹಾಗೆ ಕೂತಿದ್ದೆ. ಇನ್ನು ಸಂಜೆ ಆಗ್ತಿದ್ದಾಗೇನೆ ಕಾಫಿ ಬೆಳೆ ಗುಡ್ಡೆ ಹಾಕೋ ಅಂಥದ್ದು. ಇನ್ನು ನಾವೀಗ ಮಳೆ ಬರ್ತದೋ ಇಲ್ವೋ ಅಂತ ನೋಡ್ಕೊತೀವಿ. ಮಳೆ ಬರಲಿಲ್ಲ ಅಂದರೆ ಹಾಗೆ ಆರ್ಬಿಡ್ತೀವಿ, ಇಲ್ಲಾಂದರೆ ಗುಡ್ಡೆ ಹಾಕ್ತೀವಿ. ಗುಡ್ಡೆ ಹಾಕ್ಬಿಟ್ಟು ಮುಚ್ಚೋದು. ಒಂದೊಂದು ಸರಿ ಇಷ್ಟೇ ಬಿಸಿಲಿರುತ್ತೆ, ಮಳೆನೇ ಬರಲ್ಲ ಅನ್ನೋ ಥರ ಇರುತ್ತೆ. ಮಧ್ಯರಾತ್ರಿ 1 ಗಂಟೆಲೆಲ್ಲ ಜೋರು ಮಳೆ ಬಂದು ಕಾಫಿ ಬೆಳೆ ಕೊಚ್ಕೊಂಡು ಹೋಗಿರೋದು ಉಂಟು. ಏಕೆ ಓದೇ ಬೇಕಾ? ಬೇರೆ ಕ್ಯಾಪ್ ಹಾಕಿದ್ರೆ ತೆಗೆದು ಬಿಡ್ತೇನೆ, ಅದಕ್ಕೆ ಈ ಕ್ಯಾಪ್ ಹಾಕ್ತೀನಿ. ಒಬ್ಬ ಓಣ ಬೇರೆ ಇಲ್ಲೇ ಆಟ ಆಡ್ಕಲ್ಲಿ. ಅಯ್ಯೋ ತೆಗಿಯೋದು ಶಿಮಿರಾ ಬೇರೆ ಕ್ಯಾಪೆಲ್ಲ ಹಾಕಿದ್ರೆ ತೆಗ್ದು ಬಿಸಾಕ್ತಾನೆ. ಹಾಗಾಗಿ ಈ ಕ್ಯಾಪು ಇಲ್ಲ ಸ್ಕಾಫು ಕಟ್ ಕೂರಿಸ್ಬಿಡ್ತೀನಿ. ಸ್ವಲ್ಪ ತಿರ್ತಾನೆ. ರಾತ್ರಿ ಏನಾರು ಹಾಕ್ಬಿಟ್ರೆ 5 ನಿಮಿಷಕ್ಕೆ ಎದ್ದೆದ್ದು ಕೂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಶೀತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಸ್ವಲ್ಪ ಫ್ರೀ ಆಗಿದ್ನಲ್ಲ, ಬೆಂದಮ್ಮಜ್ಜಿ ಮಾತಾಡ್ಸಿ ತುಂಬ ದಿನ ಆಗಿತ್ತು. ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಸಂಜೆ ಆಗಿತ್ತಲ್ಲ ಅಂತ ಪಾಪ ಕರ್ಕೊಂಡು ಹೋಗಿರ್ಲಿಲ್ಲ. ಹಾಗಾಗಿ ಪಾಪ ನೋಡೋಕ್ಕಿಂತ ಅದಾಗೆ ಬಂದ್ಬಿಟ್ಟಿದೆ ಮನೆ ಹತ್ರ. ಬನ್ನಿ, ಕೇಳಿಸೋದಿಲ್ಲ. ಬೇಡ ಕಣಜ್ಜಿ, ಕೇಳಿಸಲ್ಲ ಅಜ್ಜಿಗೆ, ಫುಲ್ ಕಾಣಿಸಲ್ಲ ಅಜ್ಜಿಗೆ. ಯಾಕೆ ಬರೋಕೋಯ್ತು ಗೊತ್ತಿಲ್ಲ. ಪಾಪಗೆ ದುಡ್ಡು ಕೊಡಕ್ಕೆ ದುಡ್ಡು ಅಜ್ಜಿ ಕೊಡ್ತಿದ್ದಾರೆ. ಅಜ್ಜಿ ಮೊದಲಂಗೆ ಓಡಾಡ್ಕೊಂಡಿದ್ದಿದ್ರೆ ದಿನಕ್ಕೆ 3-4 ಸಲ ಬಂದು ಹೋಗೋದು, 5 ನಿಮಿಷ ಇದ್ದೋಗೋದು. ಪಾಪ ಈಗ ಸ್ವಲ್ಪ ಓಡಾಡಲ್ಲ, ಕಡಿಮೆ ಏನು ಬಂದಿಲ್ಲ. ಮನೆಗೆ ಬಂದು ಆ್ಯಕ್ಚುಲಿ 6 ತಿಂಗಳಾಗಿತ್ತು.
ನನ್ನ ಮಗ ಹುಟ್ಟಿದಾಗ ಬಂದು ಒಂದು 2-3 ಸರಿ ನೋಡ್ಕೊಂಡು ಹೋಗಿ ಒಂದು ಸರಿ 20 ರೂಪಾಯಿ ಕೊಟ್ಟೋಗಿತ್ತು, ಇನ್ನೊಂದು ಸರಿ ಬಂದು 50 ರೂಪಾಯಿ ಕೊಟ್ಟಿತ್ತು, ಈ ಸರಿ ಬಂದು ಪಾಪ 100 ರೂಪಾಯಿ ಕೊಟ್ಟಿತ್ತು. ಅಂದರೆ ಸಮಾಧಾನ ಆಗಲ್ಲ ಅದಕ್ಕೆ ಪಾಪ ಬಂದು. ಈ ತುಂಬ ದಿನ 6-7 ತಿಂಗಳಾಗಿತ್ತು ಪಾಪ. ಈಗ ಬಂದು ಹೋಗ್ತೀನಿ ಅಂತ ಹೋಗ್ತದೆ. ಹಾಗಾಗಿ ಮೊಟ್ಟೆ ಮಾಡಿಕೊಡೋಣ ಅಂತ ಹೇಳಿ ಮೊಟ್ಟೆ ಮಾಡ್ತಿದ್ದೆ. ಪಾಪ ಮುಂಚೆನೂ ಅಷ್ಟೇ ಅಜ್ಜಿ ಮೊಟ್ಟೆ ಇದ್ದಾಗೆಲ್ಲ ತಗೊಬಂದು ಕೊಡೋದು. ಏನೇ ಆದರೂ ಅಷ್ಟೇ ಪಾಪ ನಮ್ಮ ಜಯಂತಂಡೆ ಏನಾದ್ರು ತಿನ್ನಕ್ಕೆ ಕೊಟ್ಟರು ಅಜ್ಜಿಗೆ ಅವ್ರ ಸೊಸೆ ಅತ್ತಾಗ ಏನಾದ್ರು ಮುಚ್ಕೊಂಡು ಮಕ್ಳಿಗೆ ಕೊಡು ಅಂತ ಕೊಡೋದು. ಸುಮ್ಮನೆ ಪಾಪ ಜಯಂತಂಡಿನೂ ಕೂಡ ಹಂಗೆ ಕೊಡ್ತಾರೆ, ಮಾಡೋದು ಏನಾದರೂ ಇದ್ದರೆ. ಅಜ್ಜಿನೂ ಪಾಪ ವಯಸ್ಸಾದನ ಹಂಗೆ ಅಲ್ವಾ, ಏನೇ ಮಾಡಿದ್ರು ಅದು ಬೇರೆ ಒದ್ಕೊಬಿಟ್ಟು ಬಂದು ಕೊಡೋದು ಒಂದೊಂದು ಸರಿ. ಕೆಲವು ಮನೇಲಿ ಒಂದೊಂದು ಸರಿ ಹಾಗೆ ಅಲ್ವಾ, ಪಾಪ ಮನೆಯವ್ರು ವರ್ಷ ಎಲ್ಲ ನೋಡ್ಕೊಂಡಿರ್ತಾರೆ, ದಿನ ಎಲ್ಲ ನೋಡ್ಕೊಂಡಿರ್ತಾರೆ. ಅಪ್ರೂಪ್ತಂಗೆ ನಾವುಗಳು ಒಂದ್ಸರಿ ಹೋಗಿ ಬಂದರೆ ಸಾಕು, ಅಯ್ಯೋ ಚಂದ ಚಂದ ಅನ್ನೋದು. ಇನ್ನು ಸಂಜೆ ಆಯ್ತಲ್ಲ, ಕೊರೆ ಬೀಳೋ ಟೈಮು ತುಂಬ ಚಳಿ ಆಗ್ತಿರುತ್ತೆ, ಹಾಗೆ ಸೊಳ್ಳೆ ಕೂಡ ತುಂಬ ಇರುತ್ತೆ. ಹಾಗಾಗಿ ಹಸುಗೆ ಹೋಗಿ ಮಾಡಿಬಿಟ್ಟು ಅಮ್ಮ ಹಾಲು ಕರ್ಕೊಂಡ್ಬಿಟ್ಟು ಇವಾಗ ಹೋದರು. ಇನ್ನು ನಾವು ಪಾಪ ಅವ್ರು ಕೆಲಸ ಮಾಡ್ತಾಯಿದ್ರಲ್ಲ, ನಾನು ಒಳಗೆ ಕೂತ್ಕೊಂಡು ಏನು ಮಾಡಲಿ, ಇವನ್ನೇ ಕರ್ಕೊಬಂದು ಹೊರಗಡೆ ಬಿಟ್ಕೊಂಡಿದ್ದೀನಿ ವಾಕರ್ ಹಾಕಿ. ಓಡಾಡ್ಕೊಂಡಿರ್ತಾನೆ, ಅಂತೂ ತುಂಬೋತಿರಲ್ಲ ಪಾಪ, ನೋಡಿದರೆ ಮತ್ತೆ ಎತ್ಕೋಬೇಕು ಅಂತೀನಿ. ಇನ್ನು ಕಾಫಿ ಬೆಳೆ ತಗೊಬಂದು ಸುರಿಯೋದು, ಇದು ತುಂಬ ಸ್ಮೆಲ್ ಇರುತ್ತೆ ಒಂಥರ. ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಅದೊಂಥರ. ಕೆಲವರಿಗೆ ಇಷ್ಟ ಆಗಲ್ಲ ಪಲ್ಪರ್ ಸ್ಮೆಲ್ಲು. ಅದು ಸಿಪ್ಪೆಲ್ಲ ಶೇಖರಣೆ ಆಗಿ ಕೊಳ್ತು ಕೊನೆಗೆ ಅದನ್ನು ಗೊಬ್ಬರ ಮಾಡಿ ಮತ್ತೆ ತೋಟಕ್ಕೆ ಹಾಕ್ತಾರೆ. ನನ್ನ ಮಗ ಮಲಗಿರೋ ಸ್ಟೈಲ್ ನೋಡಿ ಚೆನ್ನಾಗಿತ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅದಕ್ಕೀಗ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಮೂಗು ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ, ಹಾಗಾಗಿ ಒದ್ದಾಡ್ತಾ ಇರುತ್ತೆ. ಇದು ಮಜ್ಜಿಗೆ ಮೆಣಸಿನ್ಕಾಯಿ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ನಲ್ಲ, ಅದು ಒಣಗಾಕಿದೆ ತಟ್ಟೆಗೆ ಸ್ವಲ್ಪ ದಪ್ಪಾಗಿ. ಅಮ್ಮ ತೆಳುಗು ಒಣಗಾಕಿದ್ದಾರೆ 4 ಪ್ಲೇಟ್ ಮಾಡಿ. ಧೂಳಲ್ವ ಈ ಟೈಮು ಸಿಕ್ಕಾಬಟ್ಟೆ, ಹಾಗಾಗಿ ಈ ಥರ ಮುಚ್ಚಿದ್ದಾರೆ. ಇಲ್ಲಾಂದರೂ ಕೂಡ ನಮ್ಮಮ್ಮ ಬಾಯಿ ಹಾಕಕ್ಕೆ ಹೋಗುತ್ತೆ, ಬಾಯಿ ಹಾಕಲ್ಲ ಹಾಕಕ್ಕೆ ಹೋಗ್ತದೆ. ಅದಕ್ಕೆ ಸಂಜೆ ಆಗ್ತಿದ್ದಾಗೇ ಇನ್ನು ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಪಾಪ, ಇನ್ನೇನು ಕೆಲಸ. ನಾವಾದರೆ ಮೊದಲು ಮರಳ ಮೇಲೆಲ್ಲ ಬಿದ್ದು ಒದ್ದಾಡ್ತಿದ್ದು, ಅಥವಾ ಅಲ್ಲಿ ಇಲ್ಲಿ ಮಣ್ಣಲ್ಲಿ ಆಟಾಡ್ತಿದ್ದು, ಗುಬ್ಬೆ ಬಾಕಲ್ ತೆಗಿ ಅಂತ. ಈಗ ಅದೇ ಕೆಲಸನ, ಈಗ ಆ ಜಾಗದಲ್ಲಿ ಮರಳಿರೋ ಜಾಗದಲ್ಲಿ ಕಾಫಿ ಬೀಜ ಉಂಟಲ್ವ, ಕಾಯಿ ಅದ್ರ ಮೇಲೆ ನೆಗ್ದಾಡ್ತಾಯಿದ್ದಾರೆ. ಅದು ಸ್ವಲ್ಪ ತುಂಬ ಕೈಕಾಲು ಗಲೀಜಾಗುತ್ತೆ, ಮಗಳಿಗೆ ಬೇಡ ಬಟ್ಟೆ ಗಲೀಜಾಗುತ್ತೆ ಅಂತ ಕೇಳಲಿಲ್ಲಲ್ವ. ಇನ್ನೇನು ಇದೊಂದು ಸೀಸನ್ ಅಷ್ಟು, 1-2 ತಿಂಗಳು. ಇವನಿಗೆ ಬೈಕ್ ಓಡಿಸೋ ಹುಚ್ಚು ಈಗಲೇ ಸ್ಟಾರ್ಟ್ ಆಗಿದೆ, 10-11 ತಿಂಗಳಿಗೆ. ನಮ್ಮ ಪಪ್ಪ ಒಂದು ಸ್ಟಾರ್ಟ್ ಮಾಡೋ ಒಂದು ತಿಂಗ್ ಬಟ್ಟೆ ನಂಬಿಕಿದ್ರೆ ಸಾಕು, ಪಟ್ಟಂತ ಎಕ್ಸ್ಲೇಟ್ರ್ ಮೇಲೆ ಕೈ ಹಾಕ್ಬಿಡ್ತಾನೆ. ಕಾಫಿ ಬೇಳೆ ಎಲ್ಲ ಹರಡಿ ಕಾಫಿ ಕುಡಿದು ಹಾಗೆ ನಮ್ಮ ಡ್ಯಾಡಿ ಸುಮ್ಮನೆ ಮಲ್ಕೊಂಡ್ರು. ಅಂದರೆ ಪಾಪುಗೆ ಏನೋ ತಿನ್ನಿಸ್ತಾ ಇದ್ರು, ನಾವೆಲ್ಲ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಿದ್ವಲ್ಲ, ನಾವೆಲ್ಲ ಎದ್ದು ವಾಕ್ ಮಾಡ್ತಾಯಿದ್ದ. ನಮ್ಮ ಪಪ್ಪ ಹಾಗೆ ಮಲ್ಕೊಂಡ್ರು. ತಿಂಗಳು ಬೆಳಕಲ್ಲಿ ಒಂಥರ ಮಾತಾಡ್ತಾ ಕೂತ್ಕೊಳ್ಳೋಕೆ ಚಂದ, ಈ ಥರ ಮಕ್ಕಳೆಲ್ಲ ಆಟ ಆಡೋದೆಲ್ಲ ನೋಡೋಕೆ ಚಂದ ಅಲ್ವಾ, ಆಟಾಡೋಕ್ಕೂ ಚಂದ. ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನೇನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟು, ಜಾತ್ರೆ ಬೇರೆ ಹತ್ರ ಬರ್ತಾಯಿದೆ ಈ ವಿಡಿಯೋ ಮಾಡುವಾಗ. ಈಗ ಜಾತ್ರೆ ಎಲ್ಲ ಮುಗಿದೋಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಂದ್ರ. ಕಾಫಿ ಬೆಳೆ ಏನೇನು ಮುಟ್ಟಿ ಯಾರು ಹುಟ್ಟಿದ್ರೆ ನಕ್ಷತ್ರ ಬೆಳೆಯುತ್ತೆ. ಇವನು ಹುಟ್ಟಿದ ದಿವಸ ಇವಂದು ಒಂದು ನಕ್ಷತ್ರ ಹುಟ್ಟಿರುತ್ತೆ. ನಂದು ಫಸ್ಟ್. ಇವತ್ತು ಸ್ವಲ್ಪ ಬೇಗ ಎದ್ದೆ ನೋಡಿ, ಇವಾಗ 7 ಗಂಟೆ. ಆದರೆ ಇಷ್ಟು ಬೇಗ ಎದ್ದಿರಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಚಳಿ ಅಂತ. ಮಕ್ಕಳು ನನ್ನ ಜೊತೆನೇ ಮಲಗಿರ್ತಾರಲ್ಲ, ನಾನಿದ್ರೆ ಅವರು ಎದ್ದು ಬಿಡ್ತಾರೆ ಅಂತ. ಅಲ್ಲ ಇನ್ನೂ ಬೇಗ ಎದ್ದೆ, 6:45 6:30ಗೆ. ಇಲ್ಲೇನು ಕಾಣಿಸ್ತಾ ಇರಲಿಲ್ಲ, ಕತ್ಲೆ 4:15 ಬೆಳಗಿನ ಜಾವ ಅನ್ನಂಗಿತ್ತು. ನಮ್ಮ ಪಪ್ಪ ಅವರೆಲ್ಲ ಆ್ಯಕ್ಚುಲಿ ಇವತ್ತು ಮರಗಸಿ ಮಾಡಿಸಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ತೋಟಕ್ಕೆ. ಇವತ್ತೇನೋ ನಾನು ಸ್ವಲ್ಪ ಬೇಗ ಎದ್ದಿರೋದಕ್ಕೆ ಇದೆಲ್ಲ ಡಿಫ್ರೆಂಟ್ ಅಂತ ಅನ್ನಿಸ್ತಿದೆ. ನಾನು ಎದ್ದೇಳೋದ್ರೊಳಗೆ ಯಾವಾಗಲೂ ಅಷ್ಟೇ, ಸ್ವಲ್ಪ ಬೆಳಕಾಗಿರೋದಲ್ವ, ಈಮ ಎಲ್ಲ ಬಿದ್ದಿರೋದೆಲ್ಲ ಹೋಗಿರೋದು. ಇವಾಗ ಬೇಗ ಎದ್ಬಿಟ್ಟಿದ್ದೀನಲ್ಲ ಇವತ್ತು, ಹಾಗಾಗಿ ಹೇಗಿದೆ ವಾತಾವರಣ ಅಂತ ಅದು ನೋಡೋಕ್ಕೆ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು. ಹಾಗಾಗಿ ವಿಡಿಯೋ ಮಾಡಿ ಇಟ್ಕೊಂಡೆ, ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ, ಒಂಥರ ತಿಳಿ ವಾತಾವರಣ, ಏನೋ ಒಂಥರ ಅಕ್ಕಿ ಚಿಲಿಪಿಲಿ ಅನ್ನೋ ಸೌಂಡ್ ಎಲ್ಲ ಕೇಳಿಸೋದು ಖುಷಿ ಆಯಿತು. ಹಾಗಾಗಿ ಮಾಡಿಟ್ಕೊಂಡೆ. ಹಾಗೆ ಪಪ್ಪ ಅವರು ಮರಗಸಿ ಮಾಡೋಕ್ಕೆ ಅಂತ ಹೋಗಿದ್ರಲ್ಲ, ಇಷ್ಟೊತ್ತಿಗೆ ಎದ್ದೇಳ್ತಿದ್ದೀನಿ ನಾನು ಯಾವಾಗಲೂ. ಈ ಬೆಳಕು ಬಂದಾಗ ನೋಡಿ, ಅಷ್ಟು ಬೇಗ ನಮ್ಮ ಪಪ್ಪ ಅವರೆಲ್ಲ ಎದ್ದು ಮರಗಸಿ ಎಲ್ಲ ಮಾಡಿಸ್ತಾ ಇರ್ತಾರೆ, ಇಲ್ಲ ಜನ ಕರ್ಕೊಬಂದು ಕಾಫಿ ಬೆಳೆ ಎಲ್ಲ ಕುಯಿಸ್ತಾ ಇರ್ತಾರೆ. ನಾನು ಎದ್ದೇಳೋ ಟೈಮಿಗೂ ಪಪ್ಪ ಬಂದಾಗ ತಿಂಡಿ ಟೈಮಿಗೂ ಕರೆಕ್ಟ್ ಆಗಿರುತ್ತೆ. ಇವತ್ತು ಮರಗಸಿ ಮಾಡ್ತಿದ್ರಲ್ಲ, ಮನೆ ಹತ್ರನೇ ಮಾಡ್ತಿರೋದಕ್ಕೆ ಇದೇ ವೀಡಿಯೋ ಮಾಡ್ಕೊಂತ ಪಾಪ ನಮ್ಮ ಪಪ್ಪನೇ ಖುದ್ದಾಗಿ ಹೇಳಿದರು. ಅಂದರೆ ಎಷ್ಟು ಅಡಿ ನಿಂತ್ಕೊಂಡು ಮಾಡ್ತಾರೆ, ಅವರೆಲ್ಲ ಹೇಳ್ತಾರೆ 100-150 ಅಡಿ ಸಿಲ್ವಾರ್ದ ಮರ ಇರುತ್ತೆ, ಬಟ್ ಅವ್ರು ತುದಿಗೆ ಹೋಗಲ್ವಲ್ಲ, ಮುಕ್ಕಾಲು ಭಾಗದಷ್ಟು ಹೋಗ್ತಾರೆ, ಒಂದು 80-90 ಅಡಿ ಅಷ್ಟು ಮೇಲೆ ಹೋಗಿ ಮರಗಸಿ ಮಾಡೋದು. ಹಾಗಾಗಿ ಅದು ನೋಡೋಕ್ಕೆ ಒಂಥರ ಮೈ ಜುಮ್ ಅನಿಸುತ್ತೆ. ಇಂಥವು ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಪಪ್ಪ ಕರ್ಕೊಂಡೋಗಿ ಇದು ಮಾಡ್ಕೊ ಅಂತ ಹೇಳಿ ಮಾಡಿಸ್ತಿದ್ರು. ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೆ. ಇವರು ಕೂಡ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಇದನ್ನು ರೀಲ್ಸಿಗೆ ಕೂಡ ಹಾಕಿದ್ದೆ. ಆವಾಗ ತುಂಬ ಜನ ಹೇಳಿದರೆ ಹೌದು ನಮ್ಮೂರವರೇ ಇವರೆಲ್ಲ ಅಂತ ಹೇಳಿಬಿಟ್ಟು. ಮತ್ತು ಮರಗಸಿ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ. ಅದು ಒಂದು ಮರ ಹತ್ತಿದ್ರೆ ಒಂದು ಲೈನಲ್ಲಿ, ಆ ಲೈನ್ ಫುಲ್ ಮುಗಿಯೋವರೆಗೂ ಡೆಡ್ ಎಂಡ್ವರೆಗೂ ಒಂದು ಮರದಿಂದ ಒಂದು ಮರಕ್ಕೆ ಹಾಗೆ ನೆಕ್ಕೊಂಡು ಜಂಪ್ ಮಾಡ್ಕೊಂಡೇ ಹೋಗೋದು. ಕೆಳಗಡೆ ಇಳ್ದೆಯೋದು ಹತ್ತೋದು ಆ ಥರ ಎಲ್ಲ ಮಾಡಲ್ಲ. ಮತ್ತು ಈಗ ತೋಟ ಆದಮೇಲೆ ಅಲ್ಲಿ ಕರೆಂಟ್ ವೈರ್ಗಳು
ವೈರ್ಗಳೆಲ್ಲ ಹೋಗಿರುತ್ತೆ. ಅದು ಮುಂಚೆನೇ ನಾವು ಅವ್ರುಗಳಿಗೆ ಹೇಳಿ ಕರೆಂಟೆಲ್ಲ ಪವರೆಲ್ಲ ತೆಗ್ಸಿರಬೇಕು. ನಂಗೆ ಇವಾಗ ಬಂದಾಗಲೇ ನನಗೆ ಗೊತ್ತಾಗಿದ್ದು ಮರಗಸಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಷ್ಟೇ ಗೊತ್ತಿದ್ದು. ಬಟ್ ಅದು ತುಂಬ ಕೆಲಸ ಹಿಡಿಯುತ್ತೆ. ಕರೆಂಟು ವೈರ್ಗಳೆಲ್ಲ ಹೋಗಿರುತ್ತಲ್ಲ ಅದ್ರ ಮೇಲೆ ಮರ ಬಿದ್ದರೆ ಒಂದ್ಸರಿ ನಮಗೆ ಗೊತ್ತಿಲ್ದಂಗೆ ಅಲ್ಲಿ ಆ್ಯಕ್ಚುಲಿ ಕರೆಂಟ್ ವೈರ್ ಎಲ್ಲಿತ್ತು ಅದ್ರ ಮೇಲೆ ಮರ ಬಿದ್ದು ಮರದ್ದು ರೆಂಬೆ ಕೊಂಬೆ ಎಲ್ಲ ಬಿದ್ದು ಆ ಲೈನಲ್ಲಿ ಏನು ಕಾಫಿ ಗಿಡ ಇತ್ತು ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ಓಕೆ, ಅದು ಗಿಡಗಳು ಸುಟ್ಟೋಗಿರುತ್ತೆ. ಓಕೆ, ನಾವು ಯಾವಾಗಲೂ ಏನಾದರೂ ಓಡಾಡ್ತಾ ಇದ್ದರೆ ಆ ಟೈಮಲ್ಲಿ ನಾವು ಏನಾದ್ರು ಕಾಲು ಹಾಕಿದ್ರೂ ತೊಂದರೆ ಆಗುತ್ತೆ. ತುಂಬ ಡೇಂಜರ್ ಕೆಲಸ ಇದು. ಮತ್ತು ಇದು ಕೆಲವ್ರು ಕೇಳ್ತಿದ್ರಿ ಏನು ಬೆಳೆ ಇದು ಅಂತ ಹೇಳ್ಬಿಟ್ಟು. ಕಾಫಿ ತೋಟ. ಅವ್ರೇನು ಸೇಫ್ಟಿಗೆ ಏನು ಹಾಕೊಳ್ಳಲ್ವ ಅವರು? ಅದೇ ಸೇಫ್ಟಿ ಅವರು. ಗ್ಯಾರಂಟಿ ಸೇಫ್ಟಿ. ನಾನು ಅವರಿಗೆ ಕಾನ್ಫಿಡೆನ್ಸ್ ಇದೆ. ಅವರಿಗೆ ಹೋಗ್ತೀನಿ ಕರೆಕ್ಟಾಗಿ ಇಟ್ಕೊಂಡು ಅಂತ. ಅಲ್ಲಿ ನೋಡ್ತಾ ಇದ್ದೀನಿ. ಅವನು ಶಾಂತ ಹುಷಾರು. ಸ್ಕೋಪ್ ಬೇಡ ಅದು ನೋಡಲ್ಲಿ. ನಮ್ಮದು ಕಾಫಿ ತೋಟ ಇರೋದು, ಅದ್ರ ಮಧ್ಯೆ ಸಿಲ್ವರ್ ಗಿಡ ಹಾಕ್ತಾರೆ ಅಂದರೆ ನೆರಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಕೂಡ ಒಳ್ಳೆ ರೇಟ್ ಇದೆ. ಮುಂಚೆ ಇನ್ನೂ ಚೆನ್ನಾಗಿತ್ತು, ಈಗ ಸ್ವಲ್ಪ ಪಪ್ಪ ಕಡಿಮೆ ಅಂತ ಹೇಳ್ತಾರೆ. ಒಂದೇ ಬಿಡು ಶಾಂತದಲ್ಲಿ, ಒಂದೇ ಬಿಡು ಒಂದು ಹೊಡೆದ. ಇದೇ ಕೆಲಸ ನಮ್ಮ ಶೋಪನ ಅಳಿಯ ಕೂಡ ಒಬ್ಬರು ಮಾಡ್ತಾಯಿದ್ರು. ನಾನು 6th 7th ಇದ್ದಾಗ ಪಾಪ ಮಿಸ್ಸಾಗಿ ಕಾಲು ಜಾರಿ ಬಿದ್ದು ಆ್ಯಕ್ಚುಲಿ ಕಾಲಿಗೆ ಏಟು ಬಿದ್ದು ಈಗ ಈ ಕೆಲಸನೇ ಮಾಡ್ತಾಯಿಲ್ಲ ಅವರು. ಅವ್ರದ್ದು ಕೆಲಸನೇ ಇದಾಗಿತ್ತು. ಪಾಪ ಅವರು ಎದುರ್ಕೊಳ್ತಾ ಇರಲಿಲ್ಲ. ಆವಾಗ ನಾನು ಚಿಕ್ಕವಳಲ್ವ, ಅದೇ ಹರಕೆ ಎಲ್ಲ ಹೊತ್ಕೊಳ್ಳೋದು, ದೇವ್ರಿಗೆ ಬೇಗ ಹುಷಾರಾಗಿ ಮಾಡುವಂತೆ ಎಲ್ಲ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ. ಇವಾಗ ಮನೆ ಹತ್ರನೇ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಅಥವಾ ತೋಟಕ್ಕೆಲ್ಲ ಹೋದರೆ ನೋಡ್ಕೊಳ್ಳೋದು ಅವೆಲ್ಲ ಮಾಡ್ಕೊತಾರೆ. ಮರಗಸಿ ಎಲ್ಲ ಪಾಪ ಬಿಟ್ಟೆ ಹಾಕಾಯ್ತು ಅವರು. ಏನೋ ಒಂಥರ ಈ ಜಾಗ ಎಲ್ಲ ನೋಡ್ತಿದೆ. ತುಂಬ ಬಿಸಿಲಿದೆ ಅಂತ ನೆರಳು ಬಂದಾಗ ಹಿಂಗೆ ಕೂತ್ಕೊಂಡು ಈ ಮರದಡಿ ಮಾತಾಡೋಕೆ ಎಷ್ಟು ಚಂದಾಗತ್ತ. ಅಷ್ಟ ಸುಖನ ಒಬ್ರು ಮನೆ ಒಬ್ರು ವಿಷಯ. ಅಲ್ಲೆಲ್ಲೋ ಒಬ್ರು ಹೋಗ್ತಾ ಇದ್ದಾರೆ. ಎಷ್ಟು ಚಂದ ಇದೆಲ್ಲ. ಎಲ್ಲ 60-70 ಅಡಿ ಇದೆಯಾ ರೆಡಿ? ಅದು ಮೇಲೆ ಹೋಗ್ತಾ ಹೋಗ್ತಾ ಇಷ್ಟು ಗಟ್ಟಿ ಇರಲ್ಲ. ಹಾ, ಹೌದಾ? ಹಾ 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 ಮೇಲೆ ಹೋಗ್ತಾರಲ್ಲ ಸ್ವಲ್ಪ ಸಣ್ಣ ಇರ್ತದೆ, ಅದು ಬೆಂಡ್ ಆಗುತ್ತೆ. ಆ ಬೆಂಡ್ ಆದಾಗ ಪಕ್ಕದ ಮರಕ್ಕೆ ದಾಟಿಗುತ್ತೆ. ಓಹೋ, ಕರೆಂಟ್ ಇರುತ್ತಾ? ಅದೇ ನಮ್ಮ ಲೈನ್ಮನ್ಗೆ ಹೇಳಿಬಿಟ್ಟು ಅವರನ್ನೇ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ಅಲ್ಲಿ ಫೋಟೋ ಬಂದದ್ದು ಇದಕ್ಕೆಲ್ಲ ಅವರಿಗೆ ನಾವು ಇನ್ಫಾರ್ಮ್ ಮಾಡಲೇಬೇಕು. ಹಾ, ಇವೆಲ್ಲ ಡೇಂಜರ್ ಕೆಲಸ ಮಾತ್ರ. ಈ ಪ್ರತಿಯೊಬ್ರು ಮಾಡ್ತಾರಾ? ಮಾಡ್ಲೇಬೇಕು. ಈಗ ವೈರು ಒಳಗಡೆ ಹೋಗಿದ್ದೆ ತೋಟ ಒಳಗಡೆ ಮಾಡ್ಲೇಬೇಕು. ಸುಮ್ಮನೆ ಕಡಿಯಂಗಿಲ್ಲ ಅವರು ಹುಡುಗರು ಕಡಿಯಕ್ಕಲ್ಲ. ಈ ಲೈನ್ ಇದೆ ಅಣ್ಣ ಹಾಕಲ್ಲ ಅಂತಾರೆ. ಆಗ ನಾವು ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮ್ ಮಾಡಲೇಬೇಕು. ಹಿಂಗ್ ಗಿಡದ ಮೇಲೆ ಬಿದ್ರೆ ಏನು ಆಗಲ್ಲ ರೆಡಿ? ಅದು ಹಿಂಗೆ ಸರಕ್ತಾವ್ರಲ್ಲ ಎಲ್ಲ ಬಿದ್ದಿದ್ದು ಇಲ್ಲಿ ಸಖತ್ತಾಗಿ ಎಲ್ಲ ತುಕಡ ಹಾಕಿ ಬೆಳಗ್ಗೆ ಒಂದು ಟೀಮ್ ಬರ್ತಾರಲ್ಲ, ಬೆಳಗ್ಗೆ ಒಂದು ಟೀಮ್ ಆಗ್ಲೇ ಬರಲಿಲ್ವಾ? ಓ, 2 ಟೀಮ್ ಇದು. ಇವರು ಇದು ಮಾಡ್ತಾವ್ರೆ. ಅವ್ರು ಬೆಳಗ್ಗೆ 6 ಗಂಟೆಗೆ ಬರ್ತಾರಲ್ಲ, ಕತ್ಲಿಗೆ ಅವ್ರು ಬಂದು ಮಾಡ್ಕೊಂಡು ಹೋದ್ರಿ. ಈಗ ಅವ್ರೇನ್ ಮಾಡ್ತಾರೆ? ಅದು ಹಿಂಗೆ ಸರ್ಗದ ಹಿಂಗೆ ಮೇಲೆ ಬಿದ್ದವಲ್ಲ ಅಲ್ಲಿ. ಹಿಂಗೆಲ್ಲ ಬಿದ್ದಿದ್ದಿಲ್ಲಿ. ಓ, ಕಾಫಿ ಗಿಡದ ಮೇಲೆ ಬಿದ್ದಿದ್ದನ್ನ ಸರ್ಗದು ಅಂತಾರ? ನೋಡ್ತೀವಿ ತುಕಡ ಹಾಕಿ ಹಾಕ್ತಾರೆ. ಓಹೋ, ಈ ಥರ ಮಾಡಿ ಹಾಕ್ತಾರೆ. ಹಾ, ಇದಕ್ಕೆ ಸರ್ವೋದು ಅಂತಾರೆ, ಇದಕ್ಕೆ ಮರಗಸಿ ಅಂತಾರೆ. ಮರಗಸಿ ಅಂತಂದ್ರೆ ಮರ ಇಳಿ ಹಾಕೋದು. ಇದು ಪುಡಿ ಮಾಡೋದು. ಓಕೆ, ಬನ್ನಿ. ತಲೆ ಮೇಲೆ ಬಿದ್ದೋದು. ನಾವು ಮಾತಾಡ್ತಾ ಇವ್ ನೆರಳಿಗೆ ಅಂತ ಹಾಕ್ಸೋದಲ್ವಾ? ಈಗ ಎಷ್ಟು ವರ್ಷ ಆಗಿದೆ? 4 ವರ್ಷ ಆಯ್ತು. 20 ವರ್ಷ ಕಟಾವು. ಓ, ಕಷ್ಟ ಮಾಡ್ಬೇಕು. ಓ, ಇವೆಲ್ಲ ತೆಗ್ದು ಮತ್ತೆ ಓ, ಕಾಫಿ ಗಿಡನೇ ಹೊಸ್ದಾಗಿ ಹಾಕ್ಬೇಕು. ಇದು ಏಜ್ ಇರೋದೇ 20 ವರ್ಷ. ಯಾವುದು ಕಾಫಿ ಗಿಡದ್ದು. ಈಗ ಇದು 1 ಎಕರೆಗೆ ಎಷ್ಟು ಸಿಲ್ವರ್ ಗಿಡ ಹಾಕ್ಬೋದು? 1 ಎಕರೆಗೆ ಒಂದು 350ರಿಂದ 400 ಅಡಿಗೆ ಆದ್ರೆ. ಇನ್ನೂ ಕಡಿಮೆ ಮಾಡ್ತೀನಿ ಅಂದ್ರೆ ಒಂದು 200 ಗಿಡ ಹಾಕ್ಬೋದು. ಅಂದ್ರೆ 20 ವರ್ಷಕ್ಕೆ ಒಂದು 25 ಲಕ್ಷ ನೋಡ್ಬೋದು 1 ಎಕರೆಲಿ ಸಿಲ್ವರ್ ಮರದಿಂದ. ಈಗ ಇದಕ್ಕೆ 14 ವರ್ಷ ಆಗವಲ್ವಾ? ಈ ಬಿಸಿಲಲ್ಲಿ ಇಷ್ಟು ನೀರು ಇದೆಯಲ್ಲ ರೆಡಿ? ಓ, ಹಂಗೆ. ಹಾ, ಸಿಲ್ವರ್ದು ಕಟ್ ಮಾಡ್ತಾ ಇದ್ರಲ್ಲ, ಸ್ಮೆಲ್ಲೇ ಒಂಥರ ಚಂದ. ಈಚೆ ಬಂದೆ ತುಂಬ ದಿನ ಆಗಿತ್ತು, 1.5-2 ವರ್ಷ ಆಗಿತ್ತೇನೋ ಇವಾಗ ಬರ್ತಾ ಇರೋದು. ಈ ಮೊದಲು ಇಲ್ಲಿ ಗದ್ದೆ ಮಾಡ್ಕೊಂಡಿದ್ವಿ, ಈಗ ತೋಟ ಮಾಡ್ಕೊಂಡಿದ್ವಿ. ಇಲ್ಲೇನೋ ಆನೆ ವಿಷಯ ಮಾತಾಡ್ತಾ ಇದ್ರು, ಕೇಳಕ್ಕೆ ಚೆನ್ನಾಗಿದೆ. ಒಳ್ಳೆ ಆನೆ. ಏನಾರು ಹೆಚ್ಚು ಕಮ್ಮಿ ಆದರೆ 15 ಲಕ್ಷ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಏನೋ ಜೋಕ್ ಮಾಡ್ತಾ ಇದ್ರು ಅಷ್ಟೇ. ಈಗ ಮೊನ್ನೆ ಅಷ್ಟೇ, ಈಗ 1 ವಾರದಿಂದನೇ ಒಂದು ಆನೆ ಬಂದು ತುಡ್ದು ಸಿಗ್ದಾಕ ಹೋಗ್ಬಿಟ್ಟಿತ್ತು. ಅವರಿಗೆ ಮನೆಗೆ ಸರ್ಕಾರದಿಂದ 15 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನೇ ಹೇಳ್ತಾ ಇದ್ರು ಇವಾಗ.
ಇಲ್ಲಿ ತುಂಬ ವರ್ಷದಿಂದ ಒಂದು ಸರ್ಪ ಓಡಾಡ್ತಾ ಇದೆ. ಅದು ಅವಾಗ ಪಪ್ಪಂಗೆ ಕಾಣಿಸ್ತಾ ಇರುತ್ತೆ, ಇಲ್ಲೇ ಮಲಗಿರುತ್ತೆ ಅಂತ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅದು ದರಿನುಳಿಕೆ ತಲೆ ಹಾಕಿಬಿಟ್ಟು ಇಡೀ ಶರೀರ ಎಲ್ಲಾನು ಬಿಸಿಲು ಕಾಯ್ತಾ ಮಲಗೈತೆ. ನಾನು ಇದೇನು ಹಿಂಗೈತಲ್ಲ ಅಂತೀನಿ, ಅದು ಒದ್ದಾಡ್ಲೂ ಇಲ್ಲ. ನಾನೇ ಎದುರು ಬಂದೆ, ಆಮೇಲೆ ಅದು ಹೋಗಿತ್ತು. ಓ ಹಂಗಲ್ವ, ನಾನು ಅಲ್ಲಿಂದ ಸುಮ್ಮನೆ ಹಿಂಗೆ ಸೌಂಡ್ ಮಾಡ್ಕೊಳ್ತೀನಿ ಏನಾರಿದ್ರು ಹೋಗ್ಲಿ ಅಂತ. ಅವು ಕಿವಿಲ್ಲ, ಕಣ್ಣು ಮತ್ತೆ ನಾವ್ ಹಿಂಗ್ ನಡಿತೀವಲ್ಲ ಆ ಭೂಮಿ ಇದಾಗುತ್ತಲ್ಲ ಅದಕ್ಕೆ ಅವು ಗೊತ್ತಾಗದ. ಸರಿ ಅವಾಗ ಕಳಿಸ್ಬಿಡ್ತೀನಿ. ನೀವು ಬರ್ತೀರಾ? ಅಲ್ಲ ನಾನು ಬರಕಲ್ಲ, ನಾನು ಹೋಗ್ಬೇಕಾಯ್ತು. ಸ್ವಲ್ಪ ಕಳಿಸ್ಬಿಟ್ಟು ಕ್ಲಿಯರ್ ಮಾಡಿ ಬರ್ತೀನಿ. ಬಿಡಿ ಹಂಗೆ ನಾನು ಓಡೋಗ್ತೀನಿ. ಎಲ್ಲಿತ್ತು ಗೊತ್ತದು? ಇದನ್ನ ಮುಂದೆ ಕಳ್ಸೋದು. ಅದು ನಮ್ಗಿಂತ ಇಲ್ಲಿತ್ತು ನೋಡಿ. ಇಲ್ಲೇ ಇತ್ತಾ? ಇಲ್ಲಿ ಅಕ್ಕೆ ಕಲ್ಲು ಹಾಕಿದ್ದೀನಿ ಇಲ್ಲಿ. ಓ ಇಲ್ಲೇ ಮಲಗಿರುತ್ತಾ? ಇದ್ರೊಳಗಡೆ ತಲೆ ಇನ್ನೊಂದರಿನ ತಲೆ ಹಾಕಿದ್ದು ಶರೀರ ಎಲ್ಲ ಹಿಂಗೆ ಬಿಟ್ಕೊಂಡಿತ್ತು. ಸುಗಮೂಲಿ ಇಲ್ಲಿ ಐತಲ್ಲಪ್ಪ ಅಂತೀನಿ. ಬಿಡಿ ಬಂದಾಯ್ತು. ಹಾಂ ಸರಿ ರೆಡಿ. ಯಾಕಂದ್ರೆ ನೋಡಿ ಅಲ್ಲಿ ಹಾವು ಮಲಗಿರುತ್ತೆ, ಒಂದು 2 ದಿನ ಸಿಕ್ತು ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪ ಅಲ್ಲಿವರೆಗೂ ಬಿಟ್ಕೊಟ್ಟೋದ್ರು. ಇಲ್ಲೆಲ್ಲರೂ ಸಿಕ್ಬಿಡುತ್ತೆ ನನಗೆ. ಈ ಓಡೋಕೆ ಕಿತ್ಕೊಂಡ್ರೆ ನಾನು ಮನೆ ಬಾಗಿಲಲ್ಲೇ ಹೋಗಿ ನಿಂತ್ಕೊಳ್ಳೋದು. ಈಗ ನಾವು ಹೇಳ್ತೀವಿ ಆ್ಯಕ್ಚುಲಿ ಜೊತೆಲಿ ಯಾರು ಇದ್ರೆ ಧೈರ್ಯ ಅಂತ. ಆದರೆ ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ? ಅವರಾದ್ರೂ ಹೇಳಿ ಒಂದೇ ಸರಿ ನಾವು ಒಂದು ಕಣ್ಣಿಗೆ ದೊಣ್ಣೆ ಸಿಗುತ್ತಾ? ಇಲ್ಲ, ನಾವು ಧೈರ್ಯ ಮಾಡ್ಕೊಂಡು ಓಡಬೇಕು ಹೊರತು ಪಕ್ಕದಲ್ಲಿ ಯಾರು ಇದ್ದಾರೆ ಮಾಡ್ತಾರೆ. ಇನ್ನು ಸೌಂಡ್ ಆಯ್ತು, ಓಡ ನಮ್ಮ ಪಪ್ಪ ಸುಮ್ಮನೆ ಬಿಟ್ಟಿದ್ರೆ ಹಂಗೆ ಓಡುವೆ, ವಿಡಿಯೋ ಮಾಡ್ಕೊಂಡು ಹೋಗುವೆ ನಿಧಾನಕ್ಕೆ. ಬಾ, ನಾನೇ ಪರವಾಗಿಲ್ಲ. ಅಲ್ಲಿ ಸಿಲ್ವರ್ದ ಮರ ಕಡಿವಾಗ ಸಿಲ್ವರ್ದ ಮರದ ಸ್ಮೆಲ್ಲು ಬಂದಿದ ತಕ್ಷಣ ಇಲ್ಲಿ ಕಾಫಿ ಹೂವಾಗಿದೆಯಲ್ಲ ಅದ್ರ ಸ್ಮೆಲ್ಲು ಎಂಥ ಘಮ ಘಮ ಅಂತೀರ. ಅದು ಅಲ್ಲದೆ ಈ ಬೇಸಿಗೆ ಟೈಮಲ್ಲಿ ಈ ಸ್ಮೆಲ್ಲು ಒಂಥರ ಸುಟ್ಟೋಗೋ, ಬಿಸಿಲು ಯಾರು ಇರಲ್ಲ, ಒಂದೊಂದು ಕಡೆ ಬೋರ್ ಆಗ್ತಿದೆ, ಅದು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಪೇಪರ್ ಬಿದ್ದಿದ್ದಿಲ್ಲ ನಮ್ಮ ಡ್ಯಾಡಿ ನೋಡಿ. ಇದೆ ನೋಡಿ ಪೇಪರ್ ಇದೆ. ನಾನು ಹಂಗೆ ಬಂದೆ ನೋಡ್ತಾ ಹಿಂಗೆ ಎಲ್ಲ ಕೆಲಸ ಹಾಳಾಗೋದು ಅಂದರೆ ಅವಾಗ ಹಿಂಗೆ ಕೆಲಸ ಅವಾಗಲೇ ಮಾಡ್ಬೇಕಲ್ಲ. ಅಷ್ಟೊಂದು ಬಿದ್ದಿತ್ತು, ಒಂದು ಇಡೀ ಅಷ್ಟು ಬಿಟ್ಬಿಟ್ಟು ಬಂದೆ ಎದುರ್ಕೊಂಡು. ಯಾಕ ಇದೆ ನಾನು ನೋಡ್ತೇನೆ, ಈ ಥರ ಇರುತ್ತೆ. ಇದರದ್ದೇ ಉಪ್ಪಿನಕಾಯಿ ಮಾಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.